ಮಹಾರಾಷ್ಟ್ರ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸರ್ಕಾರವನ್ನ ರಚನೆ ಮಾಡ್ತೇವೆ. ಅದೇ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ. ಎಂಪಿ ಚುನಾವಣೆ ಬಳಿಕ, ಲೋಕಸಭಾ ಚುನಾವಣೆ ಮುಗಿದ ಬಳಿಕ ನೀವೇ ಕಾದ್ ನೋಡಿ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಹಿಂದೇನೂ ಹೇಳಿದ್ದೆ, ಈಗಲೂ ಹೇಳ್ತಾ ಇದ್ದೇನೆ. ಇನ್ನು ಪ್ರಜ್ವಲ್ ಪೆಂಡ್ರೆ ವಿಚಾರವಾಗಿರೋ ಅವರು ಮಾತನಾಡಿದ್ದಾರೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ, ದಿಕ್ಕು ತಪ್ಪಿಸುವ ಕೆಲಸ ಆಗಬಾರ್ದು ಅಂದರೆ ಪ್ರಕರಣವನ್ನು CBIಗೆ ವಹಿಸಲಿ ಅನ್ನೋ ಒಂದು ಮಾತನ್ನು ಶಾಸಕ ತೆಂಗಿನಕಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥದ್ದು. ರಾಜ್ಯದಲ್ಲೂ ಮಹಾರಾಷ್ಟ್ರ ಮಾದರಿಯಲ್ಲಿ ಸರ್ಕಾರ ರಚನೆ ಮಾಡ್ತೇವೆ, ರಾಜ್ಯದಲ್ಲಿ ಬಹುದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ, ಲೋಕಸಭಾ ಚುನಾವಣೆ ಬಳಿಕ ನೀವೇ ಕಾದ್ ನೋಡಿ ಅನ್ನೋ ಒಂದು ಹೇಳಿಕೆಯನ್ನು ಮಹೇಶ್ ತೆಂಗಿನಕಾಯಿ ಹುಬ್ಬಳ್ಳಿಯಲ್ಲಿ ಕೊಟ್ಟಿರುವಂಥದ್ದು. ಸಾರ್ವತ್ರಿಕ ಚುನಾವಣೆ ಮುಗಿದ ಮೇಲೆ ನಾನು ಹಿಂದೂ ಈ ಚುನಾವಣೆ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕೂಡ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ, ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 3ನೇ ಬಾರಿಗೆ ಸರ್ಕಾರ ಆಗುತ್ತೆ. ಸರ್ಕಾರ ಆದಮೇಲೆ ರಾಜ್ಯದಲ್ಲಿ ಕೂಡ ಬಹುದೊಡ್ಡದಾದಂಥ ಬದಲಾವಣೆಗಳನ್ನು ಕಾಣುವಂಥ ಸನ್ನಿವೇಶ ಬರ್ತೈತೆ ಅನ್ನುವಂಥದ್ದನ್ನು ಹೇಳಿದ್ದೇವೆ. ಚುನಾವಣೆ ಮುಗಿಲಿ, 4ನೇ ತಾರೀಕಿಗೆ ರಿಸಲ್ಟ್ ಬಂದ ಮೇಲೆ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಆಗ್ತಾರೆ. ತದನಂತರ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಬದಲಾವಣೆಯನ್ನು ವೀಕ್ಷಣೆ ಆಗ್ಬೋದು. ಅಲ್ಲ ನೋಡಿ, ನಾನು ಈಗೇನು ಹೇಳೋ ಸ್ಥಿತಿಯೊಳಗಿಲ್ಲ. ಈಗ ಮೊದಲು ಎಲ್ಲ ಫೇಸ್ ಚುನಾವಣೆ ಮುಗಿಲಿ, ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರು ಆಗಲಿ, ಆದಮೇಲೆ ಜೂನ್ 4 ಆದಮೇಲೆ ಒಂದ್ಸಲ ಪ್ರಮಾಣ ವಚನ ಸ್ವೀಕಾರ ಆದಮೇಲೆ ಭಾಳಷ್ಟು ಬದಲಾವಣೆಗಳನ್ನು ರಾಜ್ಯ ರಾಜಕಾರಣದಲ್ಲಿ ನಾವು ಕಾಣ್ತೀವಿ. ಇಲ್ಲ, ನೋಡೋಣ, ಅದನ್ನೆಲ್ಲ ಕಾದು ನೋಡೋಣ. ಈಗ ಸದ್ಯ ಏನು ಹೇಳುವಂಥದ್ದಿಲ್ಲ. ಚುನಾವಣೆ ಮುಗಿದ ಮೇಲೆ ಏನಾಗುತ್ತೆ ಅನ್ನೋದು ವಿಚಾರ. ಇಲ್ಲ, ನನಗೆ ಆ ರೀತಿಯಾದಂಥ ಚಿಂತನೆ ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ಈಗ ನಾವೆಲ್ಲರೂ ಕೂಡ ಚುನಾವಣೆ ಕಡೆ ನಮ್ಮ ಗಮನವನ್ನು ನೆಟ್ಟೇವೆ. ಒಂದ್ಸಲ ಪ್ರಧಾನಮಂತ್ರಿಗಳಾಗಿ 3ನೇ ಬಾರಿಗೆ ನರೇಂದ್ರ ಮೋದಿ ಅವರಾಗಲಿ, ಅದಾದಮೇಲೆ ಒಂದಂಗರ್ ಸದ್ಯ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡದಾದಂಥ ಪರಿವರ್ತನೆ ಆಗುತ್ತೆ. ಇಲ್ಲ, ಸೀಟ್ ಗೆಲ್ಲೋದಿಲ್ಲ. ನಮ್ಮದು ಭಾಳ ಸ್ಪಷ್ಟತೆ ಐತಿ. ಭಾರತೀಯ ಜನತಾ ಪಾರ್ಟಿ 400 ಪಾರ್ ಅಂತ ಹೇಳಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಭಾಳ ಸ್ಪಷ್ಟವಾದಂಥ ತನ್ನ ಸ್ವಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.